ಸ್ಟ್ರೇಂಜರ್ ವೆಡ್ಡಿಂಗ್ ಹೋಗ್ತಿದೀವಿ. ಸೊ ಯಾರ್ದಂತ ಗೊತ್ತಿಲ್ಲ ನಮ್ಗೆ. ಒಂದ್ ಸೆಕೆಂಡ್ ನನಗೆ ಸೈಕ್ ಆಗ್ಬಿಡ್ತು. ನನ್ನ ಫ್ರೆಂಡ್ ಫೋನ್ ಮಾಡಿದೆ, ಅವನೇ ಕರ್ದಿದ್ದಾಯ್ತಾ, ಫೋನ್ ಎತ್ತುತ್ತಿಲ್ಲ, ಸೈಕ್ ಆಗ್ಬಿಟ್ಟು ಫೋನ್ ಎತ್ತುತ್ತಿಲ್ಲ ಇವನು ಅಂತ. ಆಮೇಲೆ ಫೋನ್ ಮಾಡ್ಬಿಟ್ಟು ಬಂದೆ ಅಂದ್ರೆ ಬಂದ್ಬಿಟ್ಟ ಅಂತ ಶಾಕ್ ಕೊಡ್ತಾವನೆ. ನಾನು ಬರ್ಬಾರಿತ್ತ ಅಂತ ಲಿಕ್ಕಿತ್ತು. ಕಾಂಟ್ಯಾಕ್ಟ್ ಮಾಡಿ ಅಂಡ್ ಲೊಕೇಶನ್ ಕೋರ್ಮಂಗ್ಲಾ ಅಲ್ಲಿದೆ. Hey guys, welcome back to our YouTube channel Crazy Sisters Teju and Diksha. So guys, ನಾವಿವತ್ತು ಒಂದು ಸಾಹಸ ಮಾಡೋಣ ಅಂತ ಹೋಗ್ತಾ ಇದೀವಿ. ಗೆಸ್ ವಾಟ್? thumbnail ನೋಡಿರ್ತೀರಾ ನೀವು. ಸೊ ಲೆಟ್ಸ್ ಗೋ ಟು ಸ್ಟ್ರೇಂಜರ್ ವೆಡ್ಡಿಂಗ್. ಎಲ್ಲಿ ಅಂತಂದ್ರೆ ಅಲ್ಸೂರಲ್ಲಿ, ಇಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ. ಗೈಸ್ ನಂಗೊಂದು ಡೌಟ್, ದುಪ್ಪಟ್ಟ ಲೆಫ್ಟ್ ಸೈಡ್ ಹಾಕ್ತಾರ ರೈಟ್ ಸೈಡ್ ಹಾಕ್ತಾರ? ನಾನು ರೈಟ್ ಹಾಕ್ತೀನಿ, ನಮ್ಮ ಅಕ್ಕ ಲೆಫ್ಟ್ ಹಾಕ್ತಾರೆ. ಏನಂತ ಗೊತ್ತಿಲ್ಲ, ನೀವು ಹೇಳಿ. ಅದು ಇಂಪಾರ್ಟೆಂಟ್ ಆಗಿ ಇಂಪಾರ್ಟೆಂಟ್ ಅದು. ನಿನ್ನಿಷ್ಟ ಹೇಳ್ಬೇಕು ಹಾಕೋಬೋದು. ಸೊ ನಂಗೆ ಹುಷಾರಿಲ್ಲ. ಆ್ಯಂಡ್ ಇಲ್ಲೇ ಅಲ್ಸೂರಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂದ್ರೆ ಒಂದು ಚೌಟ್ರಿ ಇದೆ. ಸೊ ಅಲ್ಲಿ ಒಂದು ಫಂಕ್ಷನ್ ನಡೀತಿದೆ ಇವತ್ತು. ಸೊ ಯಾರ್ದಂತ ಗೊತ್ತಿಲ್ಲ ನಮಗೆ, ಬಟ್ ಸ್ಟ್ರೇಂಜರ್ ವೆಡ್ಡಿಂಗ್ ಹೋಗ್ತಿದ್ದೀವಿ. ಸೊ ದೀಕ್ಷಾ ಅವರೇ ಮೈಕ್ ಅನ್ಕೊಳ್ಳಿ, ಹೆಂಗ ಅನ್ಸ್ತದೆ ನಿಮಗೆ? ಒಂದು ದೊಡ್ಡ ಸಾಹಸ. ನಾನು ಆ್ಯಕ್ಚುಲಿ ಮುಂಚೆನೂ ಹೇಳ್ತಿದ್ದೆ, ಏನಂತ ಅಂದರೆ ಇವಾಗ ಇಬ್ಬರೇ ಹೋದರೆ ಇಟ್ ವಿಲ್ ಬಿ ವೆರಿ ಕೆಯಾಟಿಕ್ಗಿಂತ ಸಿಗಾಕೊಂತೀವಿ. ಅದಕ್ಕೆ ನಾನು ಏನಿದೆ ಅಂತಂದರೆ ಎಷ್ಟೊಂದು ಜನ ಕರ್ಕೊಂಡು ಹೋಗ್ಬೇಕು, ಅವಾಗ ಅವ್ರಿಗೆ ಡೌನ್ ಬರಲ್ಲ. ಬಟ್ ಜಾಸ್ತಿ ಜನ ಹೋದ್ರೂ ಸಿಗಾಕೋಬೋದಲ್ಲ? ಏನಿದು ಗ್ಯಾಂಗ್? ಜಾಸ್ತಿ ಜನ ಹೋದ್ರೆ ಗ್ಯಾಂಗ್ ಅನ್ಕೊಂತಾರೆ, ಅದನ್ನ ಗ್ರೂಮ್ ಅವ್ರ ಬ್ರೈಡ್ಸ್ ಅವ್ರ ಫ್ರೆಂಡ್ಸ್ ಅಂತ ಅನ್ಕೊಂಬೋದು. ಓಕೆ, ಸೊ ಲಾಸ್ಟ್ ಕ್ವೆಶನ್. ಇವಾಗ ಯಾರಾದ್ರೂ ನಮ್ಮನ್ನ ಕೇಳ್ಬಿಟ್ಟು ನೀವು ಯಾರ ಕಡೆ ಅಂತಂದ್ರೆ ಏನಂತೀರಾ? ನಮ್ಮ ಅಕ್ಕ ಕಡೆ. ನಂಗೆ ಗೊತ್ತಿಲ್ಲ, ನಮ್ಮ ಅಕ್ಕ ನನ್ನ ಕರ್ಕೊಂಡ್ ಬಂದಿದ್ದು ಅಂತ ನಾನು ಹೇಳ್ತೀನಿ. ಓಕೆ ಗೈಸ್, ಇದು ಕಂಪ್ಲೀಟ್ ಆಗಿ ಸ್ಟ್ರೇಂಜರ್ ಅಲ್ಲ. ಸೊ ನಿಮ್ಗೆ ಗೊತ್ತಾಗುತ್ತೆ ಏನಂತ. ಸೊ ಫಸ್ಟ್ ಲೆಟ್ಸ್ ಗೋ. ಇದು ನಮ್ಮ ಬಕೆಟ್ ಲಿಸ್ಟ್ ಅಲ್ಲಿ ಇತ್ತು, ಅದಾದ್ರು ಒಂದು ಸ್ಟ್ರೇಂಜರ್ ವೆಡ್ಡಿಂಗ್ ಹೋಗ್ಬಿಟ್ಟು ತಿನ್ಕೊಂಡು ಬರಬೇಕು ಅಂತ ಅಂದ್ಬಿಟ್ಟು. ಸೊ ಇದು ಅರ್ಧ ಫುಲ್ಫಿಲ್ ಆಗ್ತದೆ. ಇನ್ನೊಂದ್ಸತಿ ನಮ್ಮ ವೈಟಿ ಗ್ಯಾಂಗ್ನ ಕರ್ಕೊಂಡು ಕಂಪ್ಲೀಟ್ ಆಗಿ ಸ್ಟ್ರೇಂಜರು ಸುಮ್ಮನೆ ಹಿಂಗೆ ಹೋಗ್ತಾ ಚೂಸ್ ಮಾಡ್ಕೊಂಡು ಯಾವ ಮದ್ವೆಗೆ ಹೋಗೋಣ. ಏನೋ ಬೇಡ ಗೈಸ್, ನವನ್ನ ಆಗ್ತಾನೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾರೋ ಇವರು ಲೂಸ್ ಬಂದ್ಬಿಟ್ಟಿದ್ದಾರೆ. ಅಯ್ಯೋ ನೋಡಿ ನಾವು ಹೆಂಗೆ ಹೇಳ್ತಿದ್ದಾಳೆ ನಿನ್ಗೆ. ಸಂತು ಹತ್ರ ಟ್ರೈನಿಂಗ್ ತಗೊಂಡಂಗ ಹಿಂಗಾಗಿದ್ದಾಳೆ. ಸೊ ಲೆಟ್ಸ್ ಗೋ ಗೈಸ್. ಅಕ್ಕ ಏನ್ ಇರಿಟೇಟ್ ಮಾಡ್ತಾಳೆ ಗೈಸ್. ಒಂದು ಗಾಡಿ ಓಡಿಸೋ ಬರಲ್ಲ, ಕೆಟ್ಟದಾಗ ಗಾಡಿ ಓಡಿಸ್ತಾಳೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಇನ್ ದಟ್ ಮೈಕ್ ಬೇಕಂತೆ, ಮೈಕಿಗೆ ಚಾರ್ಜ್ ಬೇರೆನಾ, ಅದಕ್ಕೆ ಇನ್ನೊಂದು ಪವರ್ ಬ್ಯಾಂಕು ತಂದಿದ್ದಾಳೆ ಗೈಸ್. ಫೋನು ನಂಗೆ ಕೈ ಕೊಟ್ಟಿದ್ದಾಳೆ. ನಂಗೆ ಮೊದಲೇ ಏನದು ಟ್ರೆಡಿಷನಲ್ ಡ್ರೆಸ್ ಹಾಕಿದ್ರೆ ಕೊಬ್ಬು ಗೈಸ್ ಇವಳಿಗೆ. ಈಗ ಒಂದು ಐತೆ ಗೈಸ್, ಇದು ಫೋನಿಗೆ ಕನೆಕ್ಟ್ ಮಾಡ್ಕೊಬೇಕು, ಆಮೇಲೆ ಮೈಕ್ ವರ್ಕ್ ಆಗುತ್ತೆ. ಏನು ಮಾಡಿದ್ದಾರೆ ಅಂತ ಅಂದರೆ ಫೋನಿಗೆ ಕನೆಕ್ಟ್ ಮಾಡಿದ್ದಾರೆ, ಬೇರೆ ಲೂಸ್ ಆಗಿದೆ. ನನ್ನ ಕೈ ಕೊಟ್ಟಿದ್ದಾರೆ, ಹೋಗಿ ನನ್ನ ಕೈ ಕೊಟ್ಟಿದ್ದಾರೆ. ಅದು ಬಿತ್ತು, ನನ್ನ ತಪ್ಪ. ಕೊಟ್ಟಿದ್ದು ಯಾರು ತಪ್ಪು? ಅಕ್ಕ ತಪ್ಪು. ಮತ್ತು ಅದು ನನ್ನ ತಪ್ಪು ಹಿಂಗಾಗುತ್ತೆ. ಓಕೆ ಗೈಸ್, ಐ ನೋ ಐ ಆಮ್ ಟಾಕಿಂಗ್ ನಾನ್ಸೆನ್ಸ್. ಮೂಡ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಅದು ಪರ್ಪಲ್ ಲೈಟ್ನ ಇಗ್ನೋರ್ ಮಾಡಿ ನಮ್ಮ ಅಕ್ಕದೊಂದು ಸ್ಟುಪಿಡಿಟಿಯಿಂದ ಆಗಿದ್ದದು. ಗಾಯ್ಸ್ ಯು ಹ್ಯಾವ್ ಅರೈವ್ಡ್. ಯಾರಂತಾನೆ ಗೊತ್ತಿಲ್ಲ, ಇವಾಗ ಹೆಸರು ಓದ್ತಾ ಇದ್ದೀನಿ ಅಲ್ಲಿಂದ. ಒಂದು ಸೆಕೆಂಡ್ ನನಗೆ ಸೈಕ್ ಆಗ್ಬಿಡ್ತು. ನನ್ನ ಫ್ರೆಂಡ್ ಫೋನ್ ಮಾಡಿದೆ, ಅವನೇ ಕರೆದಿದ್ದಾಯ್ತಾ, ಫೋನ್ ಎತ್ತುತ್ತಿಲ್ಲ, ಸೈಕ್ ಆಗ್ಬಿಡ್ತು, ಫೋನ್ ಎತ್ತುತ್ತಿಲ್ಲ ಇವನು ಅಂತ. ಆಮೇಲೆ ಫೋನ್ ಮಾಡಿಬಿಟ್ಟು ಬಂದೆ ಅಂದರೆ ಬಂದ್ಬಿಟ್ಟ ಅಂತ ಶಾಕ್ ಕೊಡ್ತಾವನೆ. ನಾನು ಬರಬಾರ್ದಿತ್ತ ಅಂತ. ಸೊ ಬಂದು ಗಾಯ್ಸ್ ಒಳಗಡೆ. ಆ್ಯಂಡ್ ದೀಕ್ಷಾ ಹೇಳ್ತಿದ್ದಾಳೆ ಹೆಸರು ನೋಡ್ಬಿಟ್ಟು ಸಂತೋಷ್ ಆ್ಯಂಡ್ ಗೌತಮಿ ಅಂತ. ನಾಪ್ಕ ಇಟ್ಕೋ, ಯಾರಾದರೂ ಕೇಳಿದ್ರೆ ನಾಪ್ಕ ಇಟ್ಕೋ ಅಂತ ಅಂದ್ಬಿಟ್ಟು. ಸೊ ನನ್ನ ಫ್ರೆಂಡ್ ಬರ್ತಾರೆ, ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಬಂದ ಅಯ್ಯೋ ಫುಲ್ ರೆಡಿಯಾಗಿ ಬಂದವ್ ನೀವು. ನಾವೇನಿದ್ದೀವಿ ಬರ್ತಾವನೆ ಫುಲ್ಲು. ಇವನೇ ಮದುವೆ ಹುಡುಗ ಅನ್ನೋ ಥರ ರೆಡಿ ಆಗಿಬಿಟ್ಟವನೆ ಗೈಸ್. ಇವನೇ ಲಿಕ್ಕಿತ್ತು ನಮ್ಮ ಫ್ರೆಂಡು. ಏನಪ್ಪ, ನನ್ನ ತಂಗಿ ದೀಕ್ಷಾ, ಇವನ್ ಲಿಕ್ಕಿತ್ತು. ಲಿಕ್ಕಿತ ಅಣ್ಣ ಚಾಕ್ಲೇಟ್ ಕೊಡ್ಸಿ ಅಂತ. ಏನೋ ಇಷ್ಟು ರೆಡಿ ಆಗಿದ್ಯಾ? ನಾವು ನೋಡು ಹೆಂಗಿದೀವಿ.
ಹೇ ಗಾಯ್ಸ್, ಸೊ ಇದು ನಮಗೆ ಅವತ್ತಿಂದ ಅನಿಸಿತ್ತು ಯಾವುದಾದ್ರೂ ಸ್ಟ್ರೇಂಜರ್ ವೆಡ್ಡಿಂಗ್ ಹೋಗಬೇಕು ಅಂತ. ಸೊ ಫೈನಲಿ ಹೋಗ್ತಿದ್ದೀವಿ. ಅದು ನನ್ನ ಫ್ರೆಂಡಿಂದ ಫಸ್ಟು ಆಕ್ವರ್ಡ್ ಆಗಿತ್ತು, ಹಿಂಗೆ ಹೋಗೋದು ಹಂಗೆ ಹಿಂಗೆ ಅಂತ. ಬಟ್ ಸ್ಟಿಲ್ ಅವ್ನು ಇದ್ನಲ್ವಾ, ಸೊ ಲಿಕ್ಕಿದ್ ಬನ್ನಿ ನನ್ನ ಕಾಲೇಜ್ ಫ್ರೆಂಡು. ಸೊ ಅವ್ರದ್ದು JP ಕ್ಯಾಟ್ರಿಂಗ್ಸ್ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಇದೆ. ಸೊ ಅದಕ್ಕೆ ಅಲ್ಸೂರಲ್ಲಿ ಒಂದು ಮದುವೆ ಇತ್ತು, ನಿಮ್ಮ ಮನೆ ಇಂದ್ರಾನಗರ ಅಲ್ಲೇ ಅಲ್ವಾ, ಬಾ ಅಂತ ಅಂದ್ಬಿಟ್ಟು ಕರ್ದ. ನಾನು ಫಸ್ಟ್ ಹೋಗೋದಾ ಬೇಡವಾ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಮಮ್ಮಿ ಇಟ್ಕೊಂಡು ಹೋಗ್ಬಿಟ್ಟು ಹಂಗೆ ವೀಡಿಯೋ ಮಾಡಿಬಿಟ್ಟು ಪ್ರಮೋಟ್ ಮಾಡೋರ್ದು. ಆಮೇಲೆ ಹಂಗೆ ಊಟ ಮಾಡ್ಕೊಂಡು ಬನ್ನಿ, ಯಾವಾಗೂ ಹೇಳ್ತಿದ್ದಲ್ಲ ಮದುವೆ ಊಟ ತಿನ್ನಬೇಕು, ಮದುವೆಗೆ ಹೋಗಬೇಕು ಅಂತ ಹೇಳ್ತಿದ್ರು. ಸೊ ಅದಕ್ಕೆ ಸರಿ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಹೋದ್ವಿ. ಸೊ ಇವರು ಡೆಕೋರೇಷನ್ ಕೂಡ ಮಾಡ್ತಾರೆ, ಬಟ್ ಇದು ದೇವಸ್ಥಾನದ ಚೌಟ್ರಿ ಆದ್ರಿಂದ ಅವ್ರದ್ದೇ ಡೆಕೋರೇಷನ್ ಇತ್ತು ಅಂತ ಅಂದ್ಬಿಟ್ಟು. ಊಟ ಕೂಡ ಬೇರೆ ಅವ್ರದ್ದು ಇತ್ತಂತೆ ಕ್ಯಾಟ್ರಿಂಗು. ಬಟ್ ಇವ್ರ ಮದುವೆ ಅವರು ಏನಂದರೆ ಲಿಖಿತ್ ಅವರೇ ಮಾಡಬೇಕು, ಇದು ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕನ್ವಿನ್ಸ್ ಮಾಡಿ ಇವ್ರನ್ನ ಕೇಟ್ರಿಂಗ್ಗೆ ಒಪ್ಸಿದ್ರಂತೆ. JP ಕ್ಯಾಟ್ರಿಂಗ್ಸ್ ಇರೋದು ಕೋರ್ಮಂಗ್ಲ ಅಲ್ಲಿ, ಆಪೋಸಿಟು ಕೋರ್ಮಂಗ್ಲ ಪೊಲೀಸ್ ಸ್ಟೇಷನ್. ಸೊ ನೀವು ಅಲ್ಲೂ ಹೋಗ್ಬಿಟ್ಟು ನೋಡ್ಬೋದು, ಇಲ್ಲ ಅಂತಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದೆ, ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಬರೀ ಫುಡ್ ಅಲ್ಲ ಗೈಸ್, ಇವರು ಡೆಕೋರೇಷನ್ ಆಗಿರ್ಬೋದು, ಇಲ್ಲ ಯಾವುದೇ ಫಂಕ್ಷನ್ಗೆ ಸ್ಟಾರ್ಟಿಂಗಿಂದ ಏನೇನು ಬೇಕಾಗುತ್ತೋ, ಏನೇನು ಮಾಡಬೇಕೋ ಅದೆಲ್ಲನೂ ಮಾಡ್ತಾರೆ ಇವರು. ಸೊ ನೀವು ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ನೋಡಿ, ಅವಾಗ ನಿಮಗೆ ಕ್ಲಿಯರಾಗಿ ಒಂದು ಐಡಿಯಾ ಸಿಗುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ತುಂಬಾ ಚೆನ್ನಾಗಿ ಮಾಡಿದರು, ಎಲ್ಲ ಅಡುಗೆ ಆಗಿರ್ಬೋದು ನೀಟಾಗಿ ಮಾಡಿದರು. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಎಷ್ಟು ವೆರೈಟಿ ಇದೆ ಅಂತ ಅಂದ್ಬಿಟ್ಟು. ಸೊ ನಿಮ್ಗೆ ಯಾವುದಾದ್ರೂ ಒಂದು ಐಟಮ್ ಆ್ಯಡ್ ಮಾಡಬೇಕಂದ್ರೆ, ಇಲ್ಲ ಈ ಐಟಮ್ ಬೇಡ ಅಂತಂದರೆ ಕಸ್ಟಮೈಸ್ ಮಾಡಿಕೊಂಡು ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು, ಸುಮ್ಮನೆ ಹೇಳ್ಬೇಕಂತ ಹೇಳ್ತಿಲ್ಲ, ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನನಗಂತೂ. ಸೊ ಹೇ ಗೈಸ್, ನಮ್ಮ ಜೊತೆ ಇವತ್ತು JP ಕ್ಯಾಟ್ರಿಂಗ್ಸ್ ಅವ್ರು ಲಿಖಿತಿದ್ದಾರೆ. ಸೊ ಅವ್ರ ಹತ್ರ ಕೇಳೋಣ ಇವ್ರ ಕ್ಯಾಟ್ರಿಂಗ್ ಡೀಟೇಲ್ಸ್ನ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಲಿಖಿತ್ ಅಂತ. JP ಕ್ಯಾಟ್ರಿಂಗ್ಸ್, ನಮ್ದು ಒಂದು ಕೇಟ್ರಿಂಗ್ಸ್ ಇದೆ, JP ಕ್ಯಾಟ್ರಿಂಗ್ಸ್ ಅಂತ. ನಾವು ಎಲ್ಲಾ ತರದ ಅಡ್ಗೆ ಮಾಡ್ತೀವಿ, ಆಲ್ ಓವರ್ ಕರ್ನಾಟಕ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದೀವಿ. ಆಕ್ಚುಲಿ ನಾವು ಹಾಸನ, ಶಿವಮೊಗ್ಗ, ಇಡೀ ಬೆಂಗಳೂರಲ್ಲಿ ಎಲ್ಲ ಕಡೆ ಕವರ್ ಮಾಡ್ತಾ ಇದೀವಿ. 5 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ನಮಗೆ ಇನ್ ಫೀಲ್ಡ್ ಕ್ಯಾಟ್ರಿಂಗ್ಸ್ ಅಲ್ಲಿ ಮತ್ತೆ ಡೆಕೋರೇಷನ್ಸ್ ಅಲ್ಲಿ. ಡೆಕೋರೇಷನ್ಸ್ ಇದೆ ನಮ್ದು, ಮತ್ತೆ ಕೇಟ್ರಿಂಗ್ಸ್ ಇದೆ, ಎರಡೂ ಇದೆ. ಸೊ ಆರ್ಡರ್ ಕೊಟ್ರೆ ಫುಲ್ A to Z ಎಲ್ಲಾ ತರ ನಿಮ್ ಮನೆಗೆ ಚಪ್ರ ಹಾಕೋದ್ರಿಂದ ಹಿಡಿದು ಲೈಟಿಂಗ್ಸು ಮತ್ತೆ ಚೌಟ್ರಿದು ಎಲ್ಲಾ ಮ್ಯಾನೇಜ್ಮೆಂಟ್ ಎಲ್ಲಾ ನೋಡ್ಕೊಂತೀವಿ. ಎಲ್ಲಾ ತರದ್ದು ಅಡ್ಗೆನೂ ಮಾಡ್ತೀವಿ, ವೆಜ್ಜು ಇದೆ, ನಾನ್ ವೆಜ್ಜು ಇದೆ. ಯಾವ್ದು ಬೇಕಾದ್ರು ನೀವು ಚಾಯ್ಸ್ ಮಾಡ್ಕೊಬಹುದು. ನಿಮ್ ರಿಕ್ವೈರ್ಮೆಂಟ್ ಪ್ರಕಾರ ನಿಮ್ದು ಮೆನ್ಯೂನ ಕಸ್ಟಮೈಸ್ ಮಾಡ್ಕೊಬಹುದು, ಇಲ್ಲ ನಮ್ ಮೆನ್ಯೂಗೆ ಅಡಾಪ್ಟ್ ಆಗ್ತೀರಾ ಅಂದ್ರೆ ಅದು ಮಾಡ್ಕೋಬಹುದು. ಮಿನಿಮಮ್ 50 ಮೆಂಬರ್ಸ್ ಇಂದ ಹಿಡಿದು 2000 5000 ತನಕ ಎಲ್ಲ ಮಾಡಿದೀವಿ ನಾವು. ಇನ್ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ಸೊ ನಿಮ್ದು ಪ್ರೈಸ್ ರೇಂಜ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ, ಮ್ಯಾಕ್ಸಿಮಮ್ ಎಷ್ಟಿರುತ್ತೆ? ನಮ್ದು ಲೈಕ್ ಪ್ರೈಸ್ ರೇಂಜ್ ಬಂದ್ಬಿಟ್ಟು ಲೈಕ್ ಅದು ಮೆನ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಮೆನ್ಯೂ ನೀವು ಹೆಂಗೆ ಮೆನ್ಯೂ ಇರುತ್ತೋ ಅದ್ರ ಮೇಲೆ ನಾವು ಪ್ರೈಸಿಂಗ್ ಹೇಳ್ತೀವಿ. ಲೈಕ್ ನಮ್ದು ಮೆನ್ಯೂ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಬೇಸಿಕ್ ಅಂದ್ರೆ 270 280 ಅಲ್ಲಿಂದ ಸ್ಟಾರ್ಟ್ ಆಗ್ಬಿಟ್ಟು 400 500 ತನಕನೂ ಹೋಗುತ್ತೆ. ಲಕ್ಸುರಿ ಆಗಿ ಎಲ್ಲಾ ಐಟಮ್ಸ್ ಜಾಸ್ತಿ ಎಲ್ಲ ಇದ್ದು ಒಂದು ಮಿನಿಮಮ್ ಅಂದ್ರೆ 350 360 ತನಕನೂ ಹೋಗುತ್ತೆ. ಲೈಕ್ ತುಂಬಾ ಲಕ್ಸುರಿ ಬೇಕು ಅಂದ್ರೆ 400 450 500 ತನಕನೂ ಹೋಗುತ್ತೆ. ಇದು ನಮ್ ಪ್ರೈಸಿಂಗ್ ರೇಂಜ್. ಮತ್ತೆ 50 ಮೆಂಬರ್ಸ್ ಇಂದ ಹಿಡಿದು ಬೇಕಾದ್ರೆ ಎಷ್ಟು 1000 ಜನ ಕರೋ ಪರವಾಗಿಲ್ಲ, ನಮ್ನ ಕಾಂಟ್ಯಾಕ್ಟ್ ಮಾಡಿ ನಾವು ಮಾಡ್ಕೊಡ್ತೀವಿ. 50 ಮೆಂಬರ್ಸ್ ಇರ್ಲಿ ಪರವಾಗಿಲ್ಲ, 10 ಮೆಂಬರ್ಸ್ ಇರ್ಲಿ ಪರವಾಗಿಲ್ಲ, 5 ಮೆಂಬರ್ಸ್ ಇರ್ಲಿ ಪರವಾಗಿಲ್ಲ, ಎಲ್ಲ ಕಳ್ಸಿಕೊಡ್ತೀವಿ, ನಿಮ್ಗೆ ನೀಟಾಗಿ ಏನ್ ಮಾಡ್ಕೊಡ್ತೀವಿ. ವಿತ್ ಇನ್ ಬ್ಯಾಂಗ್ಳೂರ ಇಲ್ಲ ಆಚೆ ಕಡೆನೂ ಹೋಗ್ತೀರಾ? ವಿತ್ ಇನ್ ಬೆಂಗಳೂರು ಮಾಡ್ತೀವಿ, ಆಲ್ ಓವರ್ ಬೆಂಗಳೂರು ಮಾಡಿದೀವಿ. ಆಕ್ಚುಲಿ ನಾವು ಲೈಕ್ 5 years ಇನ್ಫೀಲ್ಡ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾವು ಲೈಕ್ ಫುಲ್ ಮಾಡಿದೀವಿ, ಬೆಂಗಳೂರು ಕವರ್ ಮಾಡಿದೀವಿ. ಆಮೇಲೆ ಔಟ್ ಆಫ್ ಬೆಂಗಳೂರು ಅಂದ್ರೆ ನಾವು ಹಾಸನಲ್ಲಿ ಮಾಡಿದೀವಿ, ಮತ್ತೆ ಶಿವಮೊಗ್ಗದಲ್ಲಿ ಮಾಡಿದೀವಿ. ಶಿವಮೊಗ್ಗ ಲೈಕ್ ಅವ್ರು ಬಂದ್ಬಿಟ್ಟು ಆಸ್ಟ್ರೇಲಿಯನ್ ಕ್ಲೈಂಟ್, ಲೈಕ್ ಅವ್ರು ಆಸ್ಟ್ರೇಲಿಯಾದಿಂದ ಬಂದ್ಬಿಟ್ಟು ಆರ್ಡರ್ ಕೊಟ್ಟಿದ್ರು ನಮ್ಗೆ. ನಾವು ಇಲ್ಲಿಂದ ಶಿವಮೊಗ್ಗ ಹೋಗ್ಬಿಟ್ಟು ಅಲ್ಲಿ ನಾವು ಮಾಡ್ಕೊಟ್ಟಿದ್ವಿ. ಅಲ್ಲಿ ಒಂದು 3.5 ಮೆಂಬರ್ಸ್ಗೆ ನಾವು ಅಡ್ಗೆ ಮಾಡಿದ್ದು. ಹಾಸನಲ್ಲಿ ಬಂದ್ಬಿಟ್ಟು 2.5K ಮೆಂಬರ್ಸ್ಗೆ ಅಡ್ಗೆ ಮಾಡಿದ್ದು. ಓಕೆ, ಥ್ಯಾಂಕ್ ಯು. ಸೊ ಡೀಟೇಲ್ಸ್ ಎಲ್ಲ ಇಲ್ಲಿ ನಿಮ್ಗೆ ಕಾಣ್ತಿದೆ ಗೈಸ್, ಇವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಲೊಕೇಶನ್ ಕೋರ್ಮಂಗ್ಲ ಅಲ್ಲಿದೆ. ಸೊ ಥ್ಯಾಂಕ್ ಯು. ಸೊ ಕೇಳಿಸ್ಕೊಂಡ್ರಲ್ಲ ಗೈಸ್, ಅವನ ಹತ್ರನೇ ಡೀಟೇಲ್ಸ್ ಕೇಳೋಣ, ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಕೇಳಿಬಿಟ್ಟು ಒಂದು ಇಂಟರ್ವ್ಯೂ ಥರ ಮಾಡಿದೆ. ಸೊ ಅಷ್ಟೇ ಗೈಸ್, ಇನ್ನೇನಿಲ್ಲ. ನಮಗಂತೂ ಫುಡ್ ಮಸ್ತಾಗಿ ಇಷ್ಟ ಆಗಿದೆ, ನೀವು ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟ ಆಗೇ ಆಗುತ್ತೆ. ಆ್ಯಂಡ್ ಬಡ್ಸೋದು ಗೈಸ್, ಯೂಶ್ವಲಿ ನನ್ನ ಥರ ಸ್ಲೋ ಈಟರ್ಗೆ ಒಬ್ಬೊಬ್ಬರೆಲ್ಲ ಬೇಗ ಬೇಗ ಬಡಿಸ್ಬಿಡ್ತಾರೆ, ಯಾಕಂದರೆ ತುಂಬ ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಬಟ್ ಇವರು ನೀಟಾಗಿ, ತುಂಬ ಸ್ಲೋನೂ ಅಲ್ಲ ತುಂಬ ಫಾಸ್ಟು ಅಲ್ಲ, ಕರೆಕ್ಟಾಗಿ ಎಲ್ಲ ನೀಟಾಗಿ ಲೈನಾಗಿ ಬಡಿಸ್ತಿದ್ರು. ಸೊ ನಾನು ಕರೆಕ್ಟಾಗಿ ತಿನ್ನೋಂಗಾಯಿತು. ಸೊ ವಿಡಿಯೋ ಮಾಡ್ಕೊಂಡು ಲೇಟಾಗಿ ಸ್ಟಾರ್ಟ್ ಮಾಡಿದ್ರು ಕರೆಕ್ಟಾಗಿ ಮುಗ್ಸೋಕ್ಕಾಯಿತು. ಸೊ ಚೆನ್ನಾಗಿತ್ತು ಗೈಸ್.
ಅಕ್ಕ ನೋಡಿ ಗೈಸ್ ಎಷ್ಟು ವಾಟ್ ಹ್ಯಾಪನ್ ನಮ್ಮ ಅಕ್ಕ ಗಾಡಿ ಓಡಿಸ್ತಿದ್ದು ಎಷ್ಟು ಕೆಟ್ಟದಾಗ ಗಾಡಿ ಓಡಿಸ್ತಾರೆ ನಮ್ಮ ಅಕ್ಕ ಫೋನ್ ಬಿಟ್ಬಿಟ್ಟು ಪಾಕೆಟಲ್ಲಿತ್ತು ಪಾಕೆಟಿಂದ ಒಂದು ಹಂಪ್ ಬಂತು ಆ ಹಂಪಲ್ಲಿ ಬ್ರೇಕ್ ಹಾಕಿಲ್ಲ ಫೋನ್ ಬೀಳ್ತಾ ಇತ್ತು ನಾನು ಇದ್ದಿಲ್ಲ ಹಿಂದ್ಗಡೆ ಹೇಳ್ತಾರೆ ನಮ್ಮ ಅಕ್ಕ ಫೋನ್ ಗಾನ್ ಕೇಸ್ ಇಲ್ಲ ಅದು ಚಿಕ್ಕ ಪಾಕೆಟು ಬೀಳೋ ಥರ ಆಗ್ತಿತ್ತು ಅದಕ್ಕೆ ಓಯ್ ಫೋನು ಬರಿಯೋಳು ಗಾಡಿ ಓಡಿಸೋದು ಬರಲ್ಲ ಅಷ್ಟೇ ಗಾಯ್ಸ್ ಮಾಡಲ್ ಆಫ್ ದಿ ಸ್ಟೋರೀಸ್ ಎಲ್ಲಿದ್ರು ನಾನು ಇರಬೇಕು ನಾನಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಸೊ ಫೈನಲಿ ಮನೆಗೆ ಬಂದ್ವಿ ಆ್ಯಂಡ್ ಊಟ ನಿಜವಾಗ್ಲೂ ಸುಮ್ಮನೆ ಹೇಳ್ಬೇಕಂತ ಹೇಳ್ತಿಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ತುಂಬ ವರ್ಷನೇ ಆಗಿತ್ತು ನಾನು ಫಂಕ್ಷನ್ ಊಟ ತಿಂದು ಲೈಕ್ ಮದುವೆ ಊಟ 1 year ಆಗಿತ್ತು ಲಾಸ್ಟ್ ಇಯರೇ ತಿಂದಿದ್ದು 1 year ಅಲ್ಲದೆ ನಾನು ಎಷ್ಟು ವರ್ಷ ಆಗಿದೆ ಗೊತ್ತಾ ತೇಜು ಚಿಕ್ಕಪ್ಪದೇ ಲಾಸ್ಟ್ ಅನ್ಸುತ್ತೆ ಅದಾದ್ಮೇಲೆ ಯಾವ ಅದು ಇಲ್ಲ ನೀವುಗಳು ಮದುವೆ ಅಂತಾನೆ ಮದುವೆ ಅಲ್ಲಿ ತಿಂದಿದ್ದೀವಿ ನೀವುಗಳು ಲೈಕ್ ಮನೆ ಗ್ರೂಪ್ ಪ್ರವೇಶ ಆ ಟೈಮಲ್ಲೂ ನೀವು ಅದೆಲ್ಲ ನಾರ್ಮಲ್ ನನ್ನ ಮದುವೆ ಊಟ ಅಂತ ಮಸ್ತ್ ಆ್ಯಂಡ್ ನನ್ನ ಫೇವ್ರೆಟ್ ರುಮಾಲ್ ರೊಟ್ಟಿ ಅದೆಲ್ಲ ಇತ್ತು ಸೊ ನಿಜ ತುಂಬ ಚೆನ್ನಾಗಿತ್ತು ಸೊ ನಿಮಗೂ ಯಾವುದಾದ್ರೂ ಈವೆಂಟ್ಸ್ ಇದ್ದರೆ ಯಾವುದಾದ್ರೂ ಚಿಕ್ಕ ಇವೆಂಟ್ ಇರಲಿ ದೊಡ್ಡ ಇವೆಂಟ್ ಇರಲಿ ಎಲ್ಲದಕ್ಕೂ ಅವ್ರು ಮಾಡ್ತಾರೆ ನೀವು ಅವರ ಕಾಂಟ್ಯಾಕ್ಟ್ ಮಾಡಿ ಕೇಳಿ ನೋಡಿ ಆ್ಯಂಡ್ ನಿಮ್ಗೆ ಯಾವ ಥರ ಐಟಮ್ಸ್ ಬೇಕೋ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಆ್ಯಂಡ್ ಇನ್ನೇನು ಹೇಳಬೇಕು ಹೊಟ್ಟೆ ಫುಲ್ಲಾಗಿದೆ ಗೈಸ್ ಸೊ ಬಾಯ್ ಹೇಳ್ಬಿಟ್ಟು ಅವ್ರಿಗೆಲ್ಲ ಬಂದ್ವಿ ಚೆನ್ನಾಗಿತ್ತು ವಾಟ್ ಯು ಹ್ಯಾವ್ ಟು ಸೇ ಸೊ ಸ್ಟಾರ್ಟಿಂಗ್ ತಮ್ಮನೆಲ್ಲ ಏನೋ ಬೇರೆನೋ ಏನೋ ವಿಡಿಯೋನ ಏನೋ ಅಂತ ಅಂದ್ಕೊಳ್ಬೇಡಿ ಸೊ ಆ ಥರ ಲೈಕ್ ಆಲ್ಮೋಸ್ಟ್ ಸ್ಟ್ರೇಂಜರ್ ಮದುವೆ ಅಂತ ಅಂದ್ಬಿಟ್ಟು ಆ ಥರ ಮಾಡಿದ್ದು ಒಂದು ಸ್ವಲ್ಪ ಅವಾಗ ಆಕ್ವರ್ಡ್ ಆಗ್ತಿತ್ತು ಓ ಇದು ಕೊಟ್ಲು ಅವಳು ಬಿದ್ದಿರೋದನ್ನ ಎತ್ಕೊಟ್ಲು ಬಿದ್ದಿರೋದು ಅದಾಗ ಹೇಳ್ಬಾರ್ದು ಅಲ್ಲಿತ್ತು ಗೈಸ್ ಎತ್ಕೊಟ್ಟು ಬಿದ್ದಿತ್ತಂತ ಹೇಳ್ಬಾರ್ದು ಅಲ್ಲಿತ್ತು ಎತ್ಕೊಟ್ಟು ಗೈಸ್ ಅವಾಗ ಸ್ವಲ್ಪ ಆಕ್ವರ್ಡ್ ಫೀಲ್ ಆಗ್ತಿತ್ತು ಯಾರು ಗೊತ್ತಿದ್ದಿಲ್ಲ ಅಂತ ಬಟ್ ಅವನು ಬಂದ್ಬಿಟ್ಟು ಇವಳಿದ್ಲು ಇವಳ ಜೊತೆ ಕಾಮಿಡಿ ಮಾಡ್ಕೊಂಡಿದ್ವಿ ಆ್ಯಂಡ್ ಅವರೆಲ್ಲರೂ ಕಾಮಿಡಿ ಆಮೇಲೆ ಅವರೆಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡಿದ್ರು ಸೊ ಚೆನ್ನಾಗಿತ್ತು ಗೈಸ್ ಫುಲ್ ಖುಷಿ ಆಯ್ತು ನನಗೆ ವಾಟರ್ಫುಲ್ ಆಯಿತು ಸೊ ತಪ್ಪದಿರ ಯಾವುದೇ ಇವೆಂಟ್ ಇರಲಿ ಬರೀ ಊಟನೇ ಅಲ್ಲ ಡೆಕೋರೇಷನ್ ಆಗಿರ್ಬೋದು ಇನ್ನೂ ಏನೋ ಹೇಳಿದ್ರಲ್ಲ ಏನಂದಿದೆ ಎಲ್ಲ ಇವೆಂಟ್ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಈವೆಂಟ್ ಮ್ಯಾನೇಜ್ಮೆಂಟ್ ಫುಲ್ ಅವ್ರು ಮಾಡ್ತಾರೆ ಸೊ ಪ್ಲೀಸ್ ಕಾಂಟ್ಯಾಕ್ಟ್ ದಮ್ ಸೊ ನಿಮ್ಗೆ ಏನಂದ ವೆಜ್ ಆ್ಯಂಡ್ ನಾನ್ ವೆಜ್ ಅದು ಅವ್ರು ಆಲ್ರೆಡಿ ಹೇಳಿದಾರಲ್ವಾ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೀಪ್ ಇಟ್ ನೆಕ್ಸ್ಟ್ ಬೈ ಆ್ಯಂಡ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ